ಎಲ್ಲರಿಗೂ ನಮಸ್ಕಾರ. ದಿನಾಂಕ 8/8/2024 ಗುರುವಾರ. ನಾನಿವತ್ತು ಚೋಳೂರಿಗೆ ಬಂದಿದ್ದೀನಿ. ಪ್ರತಿ ಗುರುವಾರ ಇಲ್ಲಿ ಹಲಸಿನ ಹಣ್ಣಿನ ಸಂತೆ ನಡೆಯುತ್ತೆ. ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ಚೋಳೂರು ಮಾರ್ಕೆಟಲ್ಲಿ ನಡೆಯುತ್ತೆ. ಸುಮಾರು 50 ವರ್ಷಗಳ ಅನುಭವವಿರುವ ಚೋಳೂರು ಮಾರುಕಟ್ಟೆಯಲ್ಲಿ ಹಲಸು ಮಾರುಕಟ್ಟೆ ನಡೆಯುತ್ತೆ. ಈ ಮಾರುಕಟ್ಟೆಗೆ ತುಮಕೂರು ಜಿಲ್ಲೆಯ ರೈತರು, ವ್ಯಾಪಾರಸ್ಥರು, ಖರೀದಿದಾರರು ಮತ್ತು ಬೇರೆ ಬೇರೆ ಜಿಲ್ಲೆಯ ರೈತರು, ಖರೀದಿದಾರರು, ವ್ಯಾಪಾರಸ್ಥರು ಬರ್ತಾರೆ ಮತ್ತು ಹೊರ ರಾಜ್ಯವರು ಕೂಡ ಬರ್ತಾರೆ. ಇಲ್ಲಿ ಜಾಸ್ತಿ ಆಂಧ್ರ ಬರ್ತಾರೆ, ತಮಿಳುನಾಡು ಬರ್ತಾರೆ, ರಾಜಸ್ಥಾನ ಬರ್ತಾರೆ. ವಿಶೇಷ ಏನಪ್ಪ ಅಂದರೆ ಚೋಳೂರು ತುಂಬ ಕೆಂಪು ತೊಳೆ, ಬಿಸ್ಕತ್ ಕಲರು, ಅರ್ಶಿನ ತೊಳೆ, ಕೆಂಪು ತೊಳೆ ಈಗ ಬರಲ್ಲ, ಸೀಸನಲ್ಲಿ ಬರುತ್ತೆ, ಮಾರ್ಚಿಗೆ ಬರುತ್ತಲ್ವ. ಹಾಗಾಗಿ ತುಮಕೂರು ಕೆಂಪು ಹಲಸು ತುಂಬ ಫೇಮಸ್ ಇದೆ. ತುಂಬ ರುಚಿಯಾಗಿರುತ್ತೆ, ತುಂಬ ಶುಚಿಯಾಗಿರುತ್ತೆ, ಒಂಥರ ಕೇಕ್ ಥರ ಇರುತ್ತೆ ಅಲ್ವಾ. ಹಾಗಾಗಿ ತುಂಬ ಬೇಡಿಕೆ ಇದೆ. ಇಡೀ ದೇಶದ ಗಮನ ಸೆಳೆದಿದೆ ಇದು ಚೋಳೂರು ಹಲಸು. ಒಂದು ಹಣ್ಣಿನ ಮುಖಾಂತರ ಒಂದು ಊರು, ಒಂದು ರಾಜ್ಯ, ಒಂದು ದೇಶ ಪ್ರಖ್ಯಾತಿ ಪಡೆದುಕೊಳ್ಳುತ್ತೆ. ಸ್ನೇಹಿತರೆ, ಚೋಳೂರು ಹಲಸಿನ ಮಾರುಕಟ್ಟೆಯ ದೃಶ್ಯಗಳು. ಆಯ್ತಾ ರಾಜ? ಆಯ್ತಾ? 33 ಆಯ್ತಾ? ಇನ್ನೂ ಆಗಿಲ್ಲ ಸರ್. ರಾಜ ಆಯ್ತಾ? ಇಲ್ಲ ಸ್ವಾಮಿ, ಇನ್ನ ಆಗಿಲ್ವಾ? 30,000 ಕೇಳ್ತಾರೆ. 30,000 ಎಷ್ಟು ಕಾಯಿ ಇದು? 400 ಕಾಯಿ. 400 ಕಾಯಿ ಕೇಳ್ತಾವ್ರೆ. 30,000. ಇದೆ ಕೂಳೆಕಾಯಿನಾ ಇಲ್ಲ ಇದು ಹೆಂಗಿದು? ಚೆನ್ನಾಗಿದೆ, ಚೆನ್ನಾಗಿರುತ್ತಾ? ಅಲ್ಲ ಇಟ್ಕೊಂಡ್ರಲ್ಲ ಅದು ಹೇಳಿ ಅಷ್ಟೊಂದು ಹೇಳ್ಬಹುದಾ? ಇನ್ನು ಮುಂದಿನ ವಾರ ಬರೋದಾ ಬೇಡವಾ? ಹೆಂಗೆ ಹೇಳಕ್ಕಾಗಲ್ವಾ? ಅಲ್ವಾ? ಒಂದು ಬೆಲೆ ಕೊಡ ದುಡ್ಡಲ್ಲೂ. ಒಂದು 70,000 ಹೇಳ್ತಾ ಇದ್ದೀವಿ. ಒಂದು 50 ಕಾಯಿ ಅವೆ. 50 ಕಾಯಿ ಏನು ಬೆಲೆ ಹೇಳಿದಿರಾ? 7,500. 7,500 ಕೊಟ್ಟಿದ್ದೀವಿ. 7,500ನಾ? ಹಾಂ. ವಿಡಿಯೋ ಹಾಕಿದ್ದೆ ನೋಡಿರಾ? ನೋಡಿ ಸರ್, ಟಿವಿ ಇದ್ರಲ್ಲಿ ಮೊಬೈಲಾಗ ನೋಡಿದ್ವಲ್ಲ. ಹೆಂಗೆ ಸೀಸನ್ ಮುಗಿತಾ ಬಂತಲ್ವಾ? ಹೆಂಗೆ ಈಗ ಪರವಾಗಿಲ್ವಾ ಈ ವರ್ಷದ ಸೀಸನ್? ರೈಟ್ ಈಗ ಕೊನೆ ಅಂತ ಪರವಾಗಿಲ್ಲ ಸರ್ ರೈಟ್ ಅಲ್ವಾ? ಅಲ್ಲ ಈ ವರ್ಷದ 2024 ಸೀಸನ್ ಪರವಾಗಿಲ್ವಾ? ಚೆನ್ನಾಗೈತೆ ಸರ್. ಅಲ್ವಾ? ಸ್ವಲ್ಪ ಲಾಭ ಮಾಡ್ಕೊಂಡ್ರ ಹೇಗೆ? ಪರವಾಗಿಲ್ಲ ಸರ್. ಪರವಾಗಿಲ್ಲ. ಈ ಸೀಸನ್ ಪರವಾಗಿಲ್ಲ ಅಲ್ವಾ? ಈ ಸೀಸನ್ ಪರವಾಗಿಲ್ಲ. ಹಂಗಾರೆ ಮುಂದೆ ಸೀಸನು ಇನ್ನೂ ಚೆನ್ನಾಗಾಗುತ್ತೆ ಅಲ್ವಾ? ನೋಡ್ಬೇಕು, ಹೇಳಕ್ಕಾಗಲ್ಲ ಸರ್. ಇರ್ಲಿ ಒಂದು ಆಶಾವಾದ ಇರೋಣ ಅಲ್ವಾ? ಬಾರಬಲ್ಲಿ ಇವರೇ ಸಾಹೇಬ್ರಿಗೆ ಟೀನಾ ಎಷ್ಟು ಹೇಳಿ? ನಿಮ್ಮವ್ವ ಏನು ಬೆಲೆ ಕಟ್ಟಿದ್ರೆ ಸರ್? 3,000 ಹೇಳಿ. 3,000 ಎಷ್ಟು ಕಾಯಿಗೆ? 25 ಕಾಯಿ. ಬಂದೆ ಇದನ್ನು ಕೊನೆ ಹೆಂಗೆ ಕೂಳೆಕಾಯಿನ ಇವೆಲ್ಲ ಅಲ್ವಾ? ಇನ್ನೇನೊಂದು 2 ವಾರ ಬರುತ್ತಾ? ಬರ್ಬೋದು ಸರ್. ನಾವು ಇದೆ ಲಾಸ್ಟ್ ಹೌದು ಅಲ್ವಾ? ನಾವು ಯೂಟ್ಯೂಬರ್ ಅಲ್ವಾ? ಹಾಗಾಗಿ